ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾದಗಿರಿಯಲ್ಲಿ ನಗರಸಭೆ ಅಧಿಕಾರಿಗಳಿಗೆ ಬಿಗ್ ಶಾಕ್. ನಿವೇಶನದ ಜಾಗದ ಪರಿಹಾರ ನೀಡಿದ್ದಕ್ಕೆ ನಗರಸಭೆ ಸಾಮಗ್ರಿಗಳನ್ನ ಜಪ್ತಿ ಮಾಡಲಾಗಿದೆ. ನೋಡಿ, ಇಲ್ಲಿ ಯಾದಗಿರಿಯಲ್ಲಿ ನಗರಸಭೆ ಅಧಿಕಾರಿಗಳಿಗೇನೆ ಬಿಗ್ ಶಾಕ್ ಆಗಿರೋದು. ನಿವೇಶನದ ಜಾಗದ ಪರಿಹಾರ ನೀಡದಿದ್ದಕ್ಕೆ ನಗರಸಭೆ ಸಾಮಗ್ರಿಗಳನ್ನ ಜಪ್ತಿ ಮಾಡಲಾಗಿದೆ. ಟೇಬಲ್, ಕಂಪ್ಯೂಟರ್, ಎಸಿ ಸೇರಿ ಅಗತ್ಯ ಸಾಮಗ್ರಿಗಳನ್ನ ಸೀಸ್ ಮಾಡಿದ್ದಾರೆ. ನಗರಸಭೆ ಪೌರಾಯುಕ್ತ ಉಮೇಶ್ ಚವ್ಹಾಣ್ ಕುರ್ಚಿ ಸಹಿತ ಜಪ್ತಿ ಮಾಡಲಾಗಿದೆ. ಸಿಬ್ಬಂದಿಗೆ ಕುಳಿತುಕೊಳ್ಳುವುದಕ್ಕೆ ಕುರ್ಚಿಯೂ ಇಲ್ಲದೆ ಕಂಗಾಲಾಗಿರುವುದು. ಯಾದಗಿರಿ ನಗರದ ನಿವಾಸಿ ಸರಸ್ವತಿ ಅವರಿಗೆ ಸೇರಿದಂತ ನಿವೇಶನದ ಪರಿಹಾರ, ಸರಸ್ವತಿ ಅವರಿಗೆ ಪರಿಹಾರ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಪರಿಹಾರ ಹಣ ಪಾವತಿ ಮಾಡದ್ದಕ್ಕೆ ಜಪ್ತಿಗೆ ಕೋರ್ಟ್ ವಾರೆಂಟ್ ಕೊಟ್ಟಿರುವುದು. ಸಂತ್ರಸ್ತೆ ಹಾಗೂ ನಗರಸಭೆ ಪೌರಾಯುಕ್ತರ ನಡುವೆ ವಾಗ್ವಾದ ನಡೆದಿದೆ. ಅಲ್ಲಿ ಕೇಸ್ ಹಾಕಿಸುತ್ತೇನೆ ಅಂತ ಪೌರಾಯುಕ್ತನಿಂದ ಸಂತ್ರಸ್ತರಿಗೆ ಆವಾಜ್ ಹಾಕಲಾಗಿದೆ. ಯಾದಗಿರಿಯಲ್ಲಿ ನೋಡಿ, ಇಲ್ಲಿ ನಗರಸಭೆ ಅಧಿಕಾರಿಗಳಿಗೇನೆ ಶಾಕ್ ಆಗಿದೆ. ಇಲ್ಲ, ಇವ್ರು ಬಂದಾರಲ್ರಮ್ಮ, ನೀವಲ್ಲ, ಇವ್ರು ಬಂದಾರಲ್ಲ, ಏನಂತ ನೋಡ್ರಿ, ನಂದು ಇಂಪಾರ್ಟೆಂಟ್ ಸಾಮಾನು ಇದೆ, ಇಲ್ಲಿ FIR ಡೇಟಾ ಇದೆ. ನಾನು ಏನಾದ್ರು ಇದು ಆದ್ರೆ ನಿಮ್ಮ ಫೋನ್ ಅವರಿಗೆಲ್ಲ ಪಬ್ಲಿಕ್ ಮಾಡ್ತೀನಿ. ನಾವು ಅವರಿಗೆ ಚೆಕ್ ಬರೆದು ಓಡಾಡ್ಲಿದ್ದೀನಿ. ನೀವು ಚೆಕ್ ಹೋಯ್ತಾ ಇಲ್ಲ, ಮತ್ತೆ ಕೋರ್ಟ್ನವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕು ಸರ್? ನಾನು ಇದು ಗೌರ್ಮೆಂಟ್ ಆಫೀಸ್, ನನ್ನ ಪರ್ಸನಲ್ ಅಲ್ಲಲ್ಲ. ಇಲ್ಲಿ ಒಂದು ಇದು ಏನಾಗಿದೆ ಅಂತಂದ್ರೆ 2009 ನಾವು 6 ಲಕ್ಷ ಕೊಟ್ಟಿದ್ದೀವಿ. 2013 ಒಂದು ನಿಮಿಷ ಕೇಳಿ ಸರ್, ನೀವು 5 ಲಕ್ಷ ಕೊಟ್ಟಿದ್ದೀನಿ. ಮತ್ತೆ 2013 ಮತ್ತೆ 20 ಲಕ್ಷ ಕೊಟ್ಟಿವಿ. ಒಂದು ಸಿಸ್ಟಮ್ ಬೇಡ ಅಂತ ಹೇಳ್ತಿದ್ದೆ. ಸಿಸ್ಟಮ್ ಬಿಟ್ಟು ಸರ್ ಸಾಹೇಬ್ರಿಗೆ ಒಂದು ನಿಮಿಷ ಜಪ್ತಿ ಮಾಡಕ್ ಕೊಟ್ರ DHO ಬಂದ್ರೆ DHO ಪ್ರಕಾರ ನಾವು ಜಪ್ತಿ ಮಾಡ್ತೀವಿ ಅಷ್ಟೇ. ನಮ್ದೇನು ಪ್ರಾಬ್ಲಮ್ ಸರ್, ನಮ್ಮ ಸಾಹೇಬರಿಗೆ ಕೋರ್ಟ್ ಆದೇಶ ಪ್ರಕಾರ ನಾವು ಮಾಡ್ತೀವಿ ಅಷ್ಟೇ. ಮಾಡಿ ಏನು ನಮ್ಮ ಕೋರ್ಟ್ ಸಿಬ್ಬಂದಿ ಬಂದಿದ್ದೀರಿ, ತಮಗೆಲ್ಲ ವೆಲ್ಕಮ್ ಮಾಡ್ತೀನಿ. ಇಲ್ಲಿ ನೋಡಿ ಸರ್, ಅಡ್ವೊಕೇಟ್ ಆಗಲಿ, ಆಮೇಲೆ ಮನೆ ಸಿಬ್ಬಂದಿ ಯಾರು ಬರ್ದಿಲ್ಲ ಆಫೀಸಿಗೆ, ಫಸ್ಟ್ ಅವ್ರಿಗೆ ಹೊರಗಬೇಕು ನೀವೆಲ್ಲ ಸರ್. ನಮ್ಮಲ್ಲಿ ಎಲ್ಲ ಬಂದು ಗ್ಯಾರಂಟಿ. ಅದಕ್ಕೆ ದಯವಿಟ್ಟು ಸಿಸ್ಟಮ್ ಬಿಡ್ರಿ ಅಂತ ನಾನು ರಿಕ್ವೆಸ್ಟ್ ಇದೆ. ಸಿಸ್ಟಮ್ ಬಿಟ್ಟು ಸ್ವಲ್ಪ ದಯವಿಟ್ಟು ಇನ್ನೊಂದ್ಸರ್ತಿ ನಾವು ಅವರಿಗೆ ಚೆಕ್ ಬರೆದು ಓಡಾಡ್ಲಿದ್ದೀನಿ. ನೀವು ಚೆಕ್ ಹೋಯ್ತಾ ಇಲ್ಲ, ಮತ್ತೆ ಕೋರ್ಟ್ನವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕು ಸರ್? ನಾನು ಇದು ಗೌರ್ಮೆಂಟ್ ಆಫೀಸ್, ನನ್ನ ಪರ್ಸನಲ್ ಅಲ್ಲಲ್ಲ. ಇಲ್ಲಿ ಒಂದು ಇದು ಏನಾಗಿದೆ ಅಂತಂದ್ರೆ